ನಮ್ಮ ಅಣ್ಣನ್ ಬೀಗ್ರೂಟದಲ್ಲಿ ಎಷ್ಟು ಮಟನ್ ಚಿಕನ್ ಇದ್ರು ತಿನ್ನಕ್ಕೆ ಆಗ್ಲಿಲ್ಲ. ಎಲ್ರಿಗೂ ನಮಸ್ಕಾರ, ನಾನ್ ನಿಮ್ಮ ಅರ್ಪಿತಾ ಅಭಿಷೇಕ್. ಇವತ್ತು ನಮ್ಮ ಅಣ್ಣನ್ ನೆರವಿ ಮೊದ್ಲು ತುಂಬಾ ಶಾಸ್ತ್ರ ಮಾಡಿ, ಹುಡ್ಗ ಬಂದ್ಬಿಟ್ಟು ನಮ್ಮ ಅಪ್ಪನ ಮನೆ ಹಾಲುಕ್ ತಂಗ್ ಉಕ್ಲಿ ಅಂತ ಹೇಳ್ಬೇಕು, ಹುಡ್ಗಿ ಬಂದ್ಬಿಟ್ಟು ನಮ್ಮ ಅವನ್ ಮನೆ ಹಾಲುಕ್ ತಂಗ್ ಉಕ್ಲಿ ಅಂತ ಹೇಳ್ಬೇಕು. ಆ ಶಾಸ್ತ್ರ ಮುಗಿಸಿ ಚೌಟ್ರಿಗೆ ಹೊರಟು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಾವು ಹೋಗೋಷ್ಟಲ್ಲಿ ಹುಡುಗರು ಆಗ್ಲೇ ಮುದ್ದೆ ಕಟ್ಬಿಟ್ಟಿದ್ರು. ಜೊತೆಗೆ ಮಟನ್ ಐಟಮ್, ಚಿಕನ್ ಐಟಮ್, ಎಗ್ ಬುರ್ಜಿ ಎಲ್ಲ ರೆಡಿ ಇತ್ತು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ನಾವು ಸ್ವಲ್ಪ ಟೇಸ್ಟ್ ಮಾಡ್ಕೊಂಡ್ವಿ. ಅಷ್ಟ್ರಲ್ಲಿ ಜನ ಬಂದ್ರು ಊಟಕ್ಕೆ ಅಂತ. ಹುಡುಗರುಗಳು ಬಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ರು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು. ಅದ್ರಲ್ಲಂತೂ ಭಟ್ರು ಸಖತ್ತಾಗಿ ಅಡ್ಗೆ ಮಾಡಿದ್ರು. ಎಲ್ರು ಊಟ ಚೆನ್ನಾಗಿದೆ ಅನ್ನೋದನ್ನ ಕೇಳಿ ನಮಗೂ ಸಮಾಧಾನ ಆಯ್ತು. ನಮ್ಮ ಯಜಮಾನ್ರು ಊಟ ಹೇಗಿದೆ ಅಂತ ಎಲ್ಲಾರು ಕೇಳೋದ ಬಿಸಿಲಿದ್ರೆ ನಾವು ಇಲ್ಲಿ ಫೋಟೋ ತಗೋತಾ ಇದ್ವಿ. ನಮ್ ಡ್ಯಾಡಿ ಅವ್ರ ಮದ್ವೆ ಕೇಳಿದ್ ಫೋಟೋಗ್ರಾಫರ್ನೇ ನಮ್ಮ ಅಣ್ಣನ ನೆರವಿಗೂ ಹೇಳಿದ್ರು. ನಮ್ಮ ಅಣ್ಣನ್ ಫ್ರೆಂಡ್ಸ್ ರಾತ್ರಿ ಎಲ್ಲ ನಿದ್ಗೆಟ್ಟಿದ್ರು, ಬೆಳಗ್ಗೆ ಮಾತ್ರ ಪಳಪಳ ಅಂತ ಹೊಳಿತಾ ಇದ್ರು. ಕೊನೆಗೆ ಗಂಡು ಹೆಣ್ಣು ಊಟಕ್ಕೆ ಬಂದ್ರು. ಗಂಡು ಹೆಣ್ಣು ಊಟ ಆಯ್ತು. ಎಲ್ಲಾರು ಆಶೀರ್ವಾದ ತಗೊಂಡು ಹುಡುಗಿ ಮನೆಗೆ ಹೋಗಿ ರೆಡಿ ಆದ್ರು.